ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಪುನಃ ಏನು ಭಂಗ ಆಗುವುದಿಲ್ಲವೋ ಅದು ಯಾವಾಗಲೂ ನಮ್ಮ ಒಡನೆ, ನಮ್ಮ ಒಳಗೆ, ನಮ್ಮ ಜೊತೆಗೆ, ನಾನು ಎಲ್ಲಿ ಹೋದರೂ ಅದು ನನ್ನ ಜೊತೆಗಿರುವಂಥದ್ದು ಪರಬ್ರಹ್ಮ ವಸ್ತು. ಅದು ಅಭಂಗ, ಅವಿನಾಶ, ಶಾಶ್ವತ. ನಾನು ಆ ಶಬ್ದದ ಮುಖಾಂತರ ಪರಬ್ರಹ್ಮ ವಸ್ತುವಿನ ಒಂದು ಬಗ್ಗೆ ನಮ್ಮ ಒಂದು ವೇದ ಮೌನಾವಲ್ಯ ಅಂದಮೇಲೆ ನಾವು ಏನು ಹೇಳ್ತೀವೋ ಶಬ್ದದ ಮುಖಾಂತರ ಅದೆಲ್ಲವೂ ಗಣನೆಗೆ ಬರುವುದಿಲ್ಲ. ಕೇವಲ ಅದು ಒಂದು ನಮ್ಮ ಒಂದು ಸಮಾಧಾನಕ್ಕೋಸ್ಕರ ಆ ಅನುಭವದ ಮಾತುಗಳನ್ನು ಶಬ್ದದ ಮುಖಾಂತರ ಅವರು ನಮಗೆ ಬೋಧನೆ ಯಾಕೆ ಮಾಡಿದಾರಪ್ಪ, ಅವ್ರಿಗೇನು ಅನುಭವ ಆಯಿತೋ ಸಂತರಿಗೆ, ಆ ಅನುಭವ ನಾವು ಪಡ್ಕೊಂಡು ಇದೇ ಜನ್ಮದಲ್ಲಿ ಮಾನವ ಜನ್ಮವನ್ನು ಕೃತಾರ್ಥ ಮಾಡ್ಕೋಬೇಕು, ಸಾರ್ಥಕ ಮಾಡ್ಕೋಬೇಕು. ನನ್ನ ಪೃಥ್ವಿ ಮೇಲೆ ಬಂದಿರೋ ನಿಜ ಕಾರಣವೇನಪ್ಪ? ನಿಜ ಸುಖ ಪ್ರಾಪ್ತಿ, ಪರಮಾತ್ಮನ ಪ್ರಾಪ್ತಿ ಅನ್ನೋಣ, ಜ್ಞಾನ ಅನ್ನೋಣ, ಭಕ್ತಿ ಅನ್ನೋಣ, ಸಾಕ್ಷಾತ್ಕಾರ ಅನ್ನೋಣ, ಆತ್ಮಜ್ಞಾನ ಅನ್ನೋಣ. ಏನಂದರೂ ಕೂಡ ಮಾತು ಒಂದೇ ಆಗುತ್ತದೆ. ಹಲವಾರು ಶಬ್ದಗಳಲ್ಲಿ, ಹಲವಾರು ರೂಪಗಳಲ್ಲಿ ಅದನ್ನು ಹಲವಾರು ಸಂತರು ಬಂದು ತತ್ವ ಒಂದೇ ಬೋಧನೆ ಮಾಡ್ತಾ ಇರ್ತಾರೆ. ರಾಜಾರಾಮ್ ಮಹಾರಾಜರು ಜ್ಞಾನಪರ ಅಭಂಗ. ಜ್ಞಾನ ಅಂದರೆ ಏನಪ್ಪ? ಜ್ಞಾನ ಅಂದರೆ ಕನ್ನಡಿ ನೋಡೋದು. ನಾನು ಯಾರಿದ್ದೀನಿ? ನಾನು ಶುದ್ಧವಾದ ಚೈತನ್ಯ, ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಸ್ವರೂಪ ಇದ್ದೀನಿ. ಆದರೆ ದೇಹ, ಮನಸ್ಸು, ಬುದ್ಧಿ, ತದಾಕಾರ ವೃತ್ತಿ ಹೊಂದಿ ಈ ಜೀವ ತನ್ನನ್ನೇ ತಾನು ಕರ್ತಾಧರ್ತ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಶ್ರೀಪಾದ ಶ್ರೀವಲ್ಲಭ ಚರಿತ್ರೆಯಲ್ಲಿ ಹೇಳ್ತಾರೆ, ಮಾಲಿನ್ಯ ಹೊಂದಿರೋದು ಜೀವಾತ್ಮ, ಮಾಲಿನ್ಯ ರಹಿತವಾಗಿರುವುದು ಪರಮಾತ್ಮ. ಸೊ ನಾನು ಪರಮಾತ್ಮನ ಸ್ವರೂಪ ಇದ್ದೀನಿ ಅಂದರೆ ಏನಿರಬೇಕು? ನಾನು ಶುದ್ಧ ಇರಬೇಕು, ನಿರ್ವಿಕಾರ ಇರಬೇಕು, ಮತ್ತು ನಿರ್ಗುಣ ಇರಬೇಕು. ಯಾವ ಗುಣಗಳನ್ನು ಹೊಂದಬಾರ್ದು ಅಂದರೆ ಅಲಿಪ್ತನಾಗಿ ಸಾಕ್ಷಿ ಭಾವದಿಂದ ಇರಬೇಕು ಅನ್ನೋದನ್ನೇ ಜ್ಞಾನಪರ ಅಭಂಗ. ಅದಕ್ಕೆ ರಾಜಾರಾಮ್ ಮಹಾರಾಜರು ಈ ಅಭಂಗದಲ್ಲಿ ಏನು ಹೇಳ್ತಾರಪ್ಪ ನೋಡೋಣ. ಧರುಣಿ ಕಾಮನಾ ಪುಣ್ಯಕರೀ ನಾನಾ ನಾಹಿ ತೇ ಗಣನಾ ಪುಣ್ಯಾಸೀವ ಐಸಿಯಾ ಜೀವಾಸಿ ದೇವಕಾಯಕರಿ ವಿಷಯ ಅಂತರಿ ವಾಸನಾ ಹೇ ನ ಸುಟೇಚಿ ಕದಾ ಲಿಂಗದೇಹ ಗಾಠಿ ದುಃಖ ಕಲ್ಪಕೋಟಿ ಭೋಗಿತಸೆ ದಾಸಮಣೆ ವಾ ಸತ್ಸಂಗಯಾಸಿ ಚಿದಂಬರಾಪಾಸಿ ಮಾಗಣೇ ಹೇ. ಮೊದಲು ಏನು ಮಾಡೋದ್ರಿಂದ ನಮಗೆ ಇರುವಿಕೆ ಜಾಗೃತ ಆಗತ್ತಪ್ಪ? ನಾವು ಪ್ರಾಪಂಚಿಕ ಜನರು ಆಯಾರಾಮ್ ಗಯಾರಾಮ್ ಥರ ಹುಟ್ತೀವಿ, ಬರ್ತೀವಿ, ಉಣ್ತೀವಿ, ತಿಂತೀವಿ, ಪಶುಗತೆ ಬದುಕ್ತೀವಿ, ಒಂದು ದಿವಸ ಅದರಂತೆ ಹೋಗ್ಬಿಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದು ತಿರುವು ಬರುತ್ತೆ, ಟರ್ನಿಂಗ್ ಪಾಯಿಂಟ್ ಅಂತೀವಿ ನಾವು. ಅದು ಯಾವಾಗ ಬರುತ್ತೋ ಏನಾಗತ್ತಪ್ಪ? ಮನುಷ್ಯನಿಗೆ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅನ್ನೋದನ್ನು ಅರಿವು ಪರಮಾತ್ಮ ಪ್ರತಿಯೊಂದು ಗಳಿಗೆಯಲ್ಲೂ ಮಾಡಿಸ್ಕೊಡ್ತಿರ್ತಾನೆ. ಆದರೆ ಯಾವುದೋ ಒಂದು ಪಾಯಿಂಟಲ್ಲಿ ಟ್ರಿಗರ್ ಆಗುತ್ತೆ ಒಳಗಿಂದು, ನೀನು ಯಾಕೆ ಬಂದಿದ್ಯಾ ಯೋಚನೆ ಮಾಡು. ಆವಾಗ ಅದಕ್ಕೆ ಮೊದಲು ಏನು ಕೊಡ್ತಾನೆ ಪರಮಾತ್ಮ? ನಮಗೆ ಸತ್ಸಂಗ, ಸತ್ಯದ ಸಂಘವನ್ನು ಮಾಡಿಕೊಡ್ತಾನೆ. ಅವನೇ ಸತ್ಯದ ಸಂಘವನ್ನು ಮಾಡಿಕೊಳ್ಳೋದು, ಅವನೇ ಗುರು ಹತ್ರ ಕಳಿಸೋದು. ಗುರು ಏನು ಮಾಡ್ತಾನೆ? ಅವನಿಗೆ ಗೋವಿಂದನ ಜೊತೆ ಮೀಟ್ ಮಾಡಿಸ್ತಾನೆ. ಗುರುನೂ ಅವನೇ, ಆ ಪರಮಾತ್ಮನೇ ಗುರುವಾಗಿ ಬಂದಿರ್ತಾನೆ. ಏನಕ್ಕಪ್ಪ ನೋಡು, ನಾನು ಇಲ್ಲಿದ್ದೀನಿ, ಬಾ ಇಲ್ಲಿ ತಿಳ್ಕೊ, ನೀನು ಯಾಕೆ ಬಂದಿದ್ಯಾ ಪೃಥ್ವಿ ಮೇಲೆ. ಅದಕ್ಕೆ ಅಪಾರತು ಜಾಣ ಸತ್ಸಂಗದ ಮಹಿಮಾ ಯಾಕೆ ಹೇಳ್ತಾರೆ? ಸತ್ಸಂಗಕ್ಕೆ ಹೋಗಿ ಮಹಾರಾಜರು ಇವತ್ತು ಪ್ರವಚನದಲ್ಲಿ ಹೇಳ್ತಾರೆ, ಶ್ರೀ ಗುಂದಾವಲೇಕರ್ ಮಹಾರಾಜರು, ಸತ್ಸಂಗಕ್ಕೆ ಮುಖ್ಯವಾಗಿ ಜನ ಯಾಕೆ ಹೋಗ್ತಾರೆ ಅಂದರೆ ಒಂಟಿ ಕೂತಿರ್ತಾರೆ ಮನೆಯಲ್ಲಿ, ಬೇಜಾರಾಗ್ತಿರತ್ತೆ, ಟೈಮ್ ಪಾಸ್ ಆಗಬೇಕು, ಬೇಸರಕ್ಕೆ ಕಳಿಬೇಕು, ಒಂಟಿತನ ಕಳಿಬೇಕು ಅಂತ ಒಂದು ತಾಸು ಹೋಗಿ ಕೂತ್ಕೊಳ್ಳೋದು. ಅದರಿಂದ ಯಾವ ಉಪಯೋಗವೂ ಆಗುವುದಿಲ್ಲ. ಆ ಸತ್ಸಂಗದಿಂದ ಏನಾಗಬೇಕು? ನಿಸ್ಸಂಗ ಆಗಬೇಕು ನಾವು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ,
ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ಸಂಗಕ್ಕೆ ಹೋಗೋದ್ರಿಂದ ಏನಾಗಬೇಕು? ನಾನು ಪ್ರಪಂಚದಿಂದ ನಿಸ್ಸಂಗ ಆಗಬೇಕು. ಎಲ್ಲಿಂದ? ಮನಸ್ಸಿನಿಂದ. ಧರೂನಿ ಕಾಮನಾ ಪುಣ್ಯಕರಿ ನಾಹೀತೆ ಗಣನಾ ಪುಣ್ಯಾಸೀಬ. ಅಂಥ ಪುಣ್ಯ ಲೆಕ್ಕಕ್ಕೆ ಬರುವುದಿಲ್ಲ. ಎಂಥ ಪುಣ್ಯ? ಒಳಗೆ ಕಾಮನ ಇಟ್ಕೊಂಡು, ಇಚ್ಛಾ ಇಟ್ಕೊಂಡು ನಾನು ಏನು ಮಾಡ್ತಿದ್ದೀನೋ ಆ ಪುಣ್ಯದ ಗಣನಾ ಆಗಬೇಕು, ಕೌಂಟಿಂಗ್ ಆಗಬೇಕು. ಜನ ಮಧ್ಯದಲ್ಲಿ ನಾನು ಮಾಡ್ತಿರೋ ಕೆಲಸ, ಒಂದು ಸತ್ಕರ್ಮ ಏನು ಮಾಡ್ತಿದ್ದೀನೋ ಅದರದ್ದು ಲೆಕ್ಕಾಚಾರ ಎಲ್ಲ ಜನಕ್ಕೆ ಗೊತ್ತಾಗಬೇಕು, ವಿವರಣೆ ಗೊತ್ತಾಗಬೇಕು. ನಾನು ಮಾಡಿದ್ದೀನಿ ಅಂತ 10 ಜನದಲ್ಲಿ ಹೋಗಿ ಹೇಳ್ಕೋಬೇಕು, ಕೊರಳಲ್ಲಿ ಹಾರ ಹಾಕಿಸ್ಕೋಬೇಕು. ಇವೆಲ್ಲವೂ ಧರೂನಿ ಕಾಮನ ಪುಣ್ಯಕರಿ ನಾನಾ ಅಂದರೆ ಬಹಳಷ್ಟು ಪುಣ್ಯ ಮಾಡೋದು. ನಾನು ಯಾಕೆ ಇವೆಲ್ಲ ಮಾಡ್ತಿದ್ದೀನಪ್ಪ? ಆ ಪುಣ್ಯ ಸಂಚಯ ಆಗಲಿ ಅಂತ ಮಾಡ್ತಿರೋದು. ಆದರೆ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಇಂಥ ಒಂದು ಕಾಮನೆ ಇಟ್ಕೊಂಡು ನಾವು ಏನೇ ಮಾಡಿದ್ರು ಸತ್ಕರ್ಮಗಳು, ಏನಪ್ಪ ಯಾರು ಭಾಳ ಚಲೋ ಸೇವಾ ಮಾಡ್ತಾರೆ ರೀ ಅವರು, ಆಯ್ತು ಆಗಲೇ ನಾವು ಅಲ್ಲಿ ಹೋಗ್ಬಿಟ್ವಿ. ನಾವು ಎಂಥ ಸೇವಾ ಮಾಡ್ತಾರೆ ರೀ ಅವರು, ಅವ್ರ ಮನೆಗೆ ಇಷ್ಟು ಮಂದಿ ಬರ್ತಾರೆ, ಇಷ್ಟು ಮಂದಿಗೆ ಊಟ ಹಾಕ್ತಾರೆ, ಇಷ್ಟು ಮಂದಿ ಸೇವಾ ಮಾಡ್ತಾರೆ, ಆಯಿತು. ನಾಹೀತೆ ಗಣನಾ ಪುಣ್ಯಾಸೀಬಾ. ಅಂಥದ್ದು ಪುಣ್ಯಕ್ಕೆ ಗಣನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಲೌಕಿಕವಾಗಿ ಇರಬಹುದು, ನೇಮ್ ಫೇಮ್ ಸ್ಟೇಟಸ್ ಸಿಗಬಹುದು, ಆದರೆ ಅದು ಪುಣ್ಯ ಅಂದರೆ ಏನಪ್ಪ? ಇಲ್ಲಿ ಪುಣ್ಯ ಅಂದರೆ ಯಾವ ಕರ್ಮ ಮಾಡೋದ್ರಿಂದ ನಾನು ಭಗವಂತನಲ್ಲಿ ಒಂದಾಗುತ್ತೇನೋ ಅದು ಪುಣ್ಯಕರ್ಮ. ಭಗವಂತನ ಸ್ಮರಣೆ ಇಟ್ಟಿದ್ದು ಮಾಡಿದ ಕರ್ಮ ಪುಣ್ಯಕರ್ಮ. ಇಲ್ಲಿ ಭಗವಂತನ ವಿಸ್ಮರಣೆಯಾಗಿ ನಾನು ಮಾಡಿದ್ದೀನಿ, ಅದರ ಲೆಕ್ಕಾಚಾರ ಜನಕ್ಕೆ ಗೊತ್ತಾಗಬೇಕು ಅನ್ನೋದು ಒಂದು ಮಾಡ್ತೀವೋ, ನಾಹೀತೆ ಗಣನಾ ಪುಣ್ಯಾಸೀಬಾ. ಐಸಿಯಾ ಜೀವಾಸಿ ದೇವಕಾಯಕರಿ ವಿಷಯ ಅಂತರಿ ವಾಸನಾ ಹೇ. ಅಂತರಂಗದಲ್ಲಿ ವಿಷಯ ವಾಸನ ಕಾಮನ ಇಚ್ಛಾ ಇಟ್ಕೊಂಡಿರೋದು, ಆಸಕ್ತಿ ಇಟ್ಕೊಂಡಿರೋದು. ಜನ ನನ್ನ ಕಾಲಿಗೆ ಬೀಳಬೇಕು, ದುಡ್ಡು ಕೊಡಬೇಕು, ಹಣ ಕೊಡಬೇಕು, ಕೊರಳಲ್ಲಿ ಹರ ಹಾಕಬೇಕು ಅಂತ. ಇಂಥ ಒಂದು ಜೀವಕ್ಕೆ ಭಗವಂತನೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಮುಖಮಂಡಲದ ಮೇಲೆ ಗೊತ್ತಾಗೋಗುತ್ತೆ. ಹಾರ ಹಾಕೋದು ಕೂಡಲೇ ಮುಖಮಂಡಲ ಪ್ರಸನ್ನ ಚಿತ್ತ ಆಯಿತು, ಆಹಾ ನನಗೆ ಹಾಕಿದ್ದಾರೆ ಅಂದ ಕೂಡಲೇ ಉಬ್ಬೋಯ್ತದು, ಮುಗೀತು. ಅಲ್ಲೇ ನಾವು ನಮ್ಮ ಸಾಧನೆಯಲ್ಲಿ ಬಿದ್ದು ಹೋಗ್ತೀವಿ. ನಾವಿಲ್ಲಿ ಸಾಧಕರಾಗಿ ಶಿಷ್ಯರಾಗಿ ಕೇಳಿದ್ದೀವಿ. ನಾವು ಸಂತರೆಲ್ಲ ಅವರೇನು ಹಾರನೂ ಹಾಕೋಸ್ಕೋತಿರಲಿಲ್ಲ, ಕೊರಳಲ್ಲಿ ಏನೂ ಹಾಕೋಸ್ಕೋತಿರ್ಲಿಲ್ಲ ಅವರು. ಆದರೆ ಕೊರಳಲ್ಲಿ ಹಾರ ಹಾಕಿಸ್ಕೊಂಡು ಒಳಗೆ ವಿಷಯ ಅಂತರಿ ವಾಸನಾ ಹೇ. ವಾಸನಾ ಬೀಜಗಳು ಉಕ್ಕಿ ಬರ್ತವೆ. ಅವಾಗ ಭಗವಂತನೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆಯ್ತಪ್ಪ ನಿನ್ನ ಕರ್ಮ ಫಲವನ್ನು ನೀನು ಅನುಭವಿಸು ಅಂತ ಪರಮಾತ್ಮ ಸಾಧನೆಯಲ್ಲಿ ನಮ್ಮನ್ನು ಬೀಳಿಸ್ಬಿಡ್ತಾನೆ. ಪರಮಾತ್ಮನಿಂದ ದೂರ ಆಗೋಗ್ತೀವಿ. ನ ಸುಟೇಚಿ ಕದಾ ಲಿಂಗದೇಹ ಗಾಠಿ ದುಃಖ ಕಲ್ಪಕೋಟಿ ಭೋಗಿತಸೆ. ಪ್ರಪಂಚ ಬಿಟ್ಟು ಪರಮಾರ್ಥಕ್ಕೆ ಬಂದೆ ಭಗವಂತನ ಹುಡುಕೊಂಡು, ಆದರೆ ಇಲ್ಲಿ ಬಂದರೂ ಕೂಡ ಏನು ಮಾಡಿದೆ? ಮತ್ತೆ ಪುನಃ ವಾಸನೆಗಳು ಪುನಃ ಜಾಗೃತ ಆಯಿತು. ಇಲ್ಲಿ ಇನ್ನಂತರ ವಾಸನೆಗಳೀಗ. ಅಲ್ಲಿ ಪ್ರಪಂಚದಲ್ಲಿ ಒಂದು ಆಸೆ ಇತ್ತು, ಡಿಗ್ರಿ ಹಾಸಿಲ್ ಮಾಡಬೇಕು, ಮನೆ ಮಾಡ್ಕೋಬೇಕು, ಆಸ್ತಿ ಅಂತಸ್ತು ಪವರ್ ಬೇಕು ಅಂತ. ಇಲ್ಲಿ ಪರಮಾರ್ಥಿಕ್ ಪವರ್ ಬೇಕು ನನಗೀಗ. ಜನ ನನ್ನನ್ನು ಕೊಂಡಾಡಬೇಕು, ಹೊಗಳಬೇಕು, ಹಾಡಬೇಕು, ನನ್ನನ್ನು ಬಂದ ಕೂಡಲೇ ನನಗೆ ನಮಸ್ಕಾರ ಮಾಡಬೇಕು. ನನಗೆ ನಮಸ್ಕಾರ ಮಾಡಬೇಕಾಗಿತ್ತು, ನನಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಅಂದರೆ ದುಃಖ ಕೋಟಿ ಭೋಗಿತಸೆ, ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನ ಸುಟೇಚಿ ಕದಾ ಲಿಂಗದೇಹ ಗಾಠಿ. ಲಿಂಗದೇಹ ಗಾಠಿ ಅಂದರೆ ಸೂಕ್ಷ್ಮ ಶರೀರ ಕಾನ್ಷಿಯಸ್ನೆಸ್ ಹಾಗೂ ನಮ್ಮ ಗ್ರಾಸ್ ಬಾಡಿ ಸ್ಥೂಲ ದೇಹ ಮಧ್ಯದಲ್ಲಿ ಇರುವ ನಡುವೆ ಗ್ರಂಥಿ ಏನಿದೆಯೋ ಗಾಠಿ ಅಂತೀವೋ, ಆ ಗ್ರಂಥಿ ಬಿಡುಗಡೆ ಆಗುವುದಿಲ್ಲ. ಎಲ್ಲಿವರೆಗೂ ಆ ಗ್ರಂಥಿ ಬಿಡುಗಡೆ ಆಗುವುದಿಲ್ಲವೋ, ಆ ಗ್ರಂಥಿ ಅಂಟುಕೊಂಡಿರೋದಕ್ಕೆ ಏನಿದೆ, ನಾನು ದೇಹ ಮನಸ್ಸು ಬುದ್ಧಿ ಇರೋದಕ್ಕೆ ಜೀವ ಒದಲಾಡ್ತಾ ಇದೆ. ಅದಕ್ಕೆ ಕಲ್ಪಕೋಟಿ ಅಂದರೆ ಕೋಟ್ಯಾನುಕೋಟಿ ವರ್ಷ ಆದರೂ ದುಃಖದಲ್ಲೇ ಬಿದ್ದು ಹೊರಳಾಡ್ತಿರತ್ತೆ. ಪ್ರಪಂಚ ಎಂಬುವ ಕೊಚ್ಚೆಯಲ್ಲಿ ಅದು ಬಿದ್ದು ಹೊರಳಾಡ್ತಿರತ್ತೆ. ಅದಕ್ಕೆ ಲಿಂಗ ದೇಹದಿಂದ ಆ ಗಂಟು ಬ್ರಹ್ಮಗಂಟು ಬಿಡಿಸ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಬ್ರಹ್ಮಗಂಟು ಬಿಡಿಸ್ಕೋಬೇಕು ಅಂದರೆ ಆ ಈಗೋನ, ಈ ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹ ಮಧ್ಯೆ ಇರೋದು ಆ ಗಂಟು ಗಾಠಿ ಅಂದರೆ ಅದು ಈಗೋ. ಆ ಈಗೋ ಬಿಡಿಸ್ಕೋಬೇಕು ಅಂದರೆ ನಾವು ಸದ್ಗುರುಗೆ ಶರಣು ಹೋಗಬೇಕು, ಮೊರೆ ಹೊಕ್ಕಬೇಕಪ್ಪ. ಮೋಹಮಾಯವನ್ನು ದೂರ ಕಳಚಿ ಆ ಗಾಠಿನ ತೆಗೆದು ಕಿತ್ತು ಒಗಿಯಪ್ಪ ಆಚೆ, ಮೂಲತಃ ಬೇರೆ ಸಮೇತ ಕಿತ್ತು ಒಗಿಯಪ್ಪ ನೀನು. ನ ಸುಟೇಚಿ ಕದಾ ಲಿಂಗ ದೇಹ ಗಾಠಿ. ಅದರಿಂದ ದುಃಖ ಪುನಃ
ಆ ಲಿಂಗ ದೇಹ ಗಾಠಿ ಇರೋದಕ್ಕೆ ನಾವು ಪುನಃ ಪುನಃ ಜನ್ಮ ಮರಣ ಚಕ್ರಕ್ಕೆ ಬರ್ತಾ ಇದ್ದೀವಿ. ದಾಸಮಣೆ ವಾವಾ ಸತ್ಸಂಗ ಯಾಸಿ ಚಿದಂಬರ ಪಾಸಿ ಮಾಗಣೆ ಹೇ. ಚಿದಂಬರನ ಹತ್ರ ಹೋಗಿ ಏನು ಕೇಳಬೇಕಪ್ಪ ನಾವು? ಅಪ್ಪ ಒಂದು ನನಗೆ ಸತ್ಸಂಗ ಕೊಡು, ಸಂತರ ಸಂಘವನ್ನು ಕೊಡು. ಸಂತ ಸಂಘೆ ಅಂತರಂಗೆ ನಾಮ ಉಚ್ಚಾರೋ ಚಿದಂಬರ ನಾಮ ಉಚ್ಚಾರೋ. ಏನಪ್ಪ ಅವ್ರ ಸಂಘದಲ್ಲಿದ್ದಾಗ ಏನಿರುತ್ತೆ? ಕೇವಲ ಒಂದೇ ಒಂದು ಮಾತು, ಭಗವತ್ ಚರ್ಚೆ, ಭಗವದ್ ಗುಣಾನುವರ್ಣನ, ಚಿದಂಬರನ ಆಖ್ಯಾನ, ಭಕ್ತರ ಆಖ್ಯಾನ, ಅವ್ರು ಹೆಂಗೆ ಪಡ್ಕೊಂಡ್ರು ಸ್ವಾಮಿನ, ಹೆಂಗೆ ಭಕ್ತಿ ಮಾಡಿದ್ರು, ಏನೇನು ಕಷ್ಟ ಬಂದರೂ ಸಹ ಅದನ್ನು ಎದುರಿಸಿ ಸ್ವಾಮಿ ಒಬ್ಬನೇ ಬೇಕು ಅಂತ ಜಗತ್ತಿನ ತಿರಸ್ಕಾರ ಮಾಡಿದವರು ಅಂಥವ್ರ ಆಖ್ಯಾನ ಕೇಳಿದಾಗ ನಮ್ಮಲ್ಲಿ ಏನಾಗತ್ತಪ್ಪ? ನಮಗೂ ಮೋಟಿವೇಶನ್ ಸಿಗತ್ತೆ, ಇನ್ಸ್ಪಿರೇಷನ್ ಹುರಿದುಂಬಿಸುತ್ತೆ ಅಂಥ ಆಖ್ಯಾನಗಳು ನಮ್ಮನ್ನು. ಏನಪ್ಪ ನಾನು ಸರಿಯಾದ ರಸ್ತೆಯಲ್ಲಿ ಹೋಗ್ತಿದ್ದೀನಾ, ಹೋಗ್ತಾ ಇಲ್ವಾ? ಅದಕ್ಕೆ ಫಸ್ಟು ನಾವು ಚಿದಂಬರನ ಹತ್ರ ಕೇಳಬೇಕಾಗಿರೋದೇನು? ನಮಗೆ ಸತ್ಸಂಗವನ್ನು ಕೊಡಪ್ಪ, ಸಂತ ಸಂಘವನ್ನು ಕೊಡಪ್ಪ. ದಾಸಮಣೆ ಭಾವ ಸಂತ ಸಂಘ, ಅಹರ್ನಿಶಿ ನಮಗೆ ಸಂತರ ಸಂಘವನ್ನು ಕೊಡಪ್ಪ. ಸಂತರ ಸಂಘ ಕೊಡೋದೇನಿರುತ್ತೆ? ಅವರು ಶುದ್ಧವಾದ ಏನು ಒಂದು ಇದಿರುತ್ತೋ ಶಕ್ತಿ, ಅಶುದ್ಧವಾದ ಶಕ್ತಿ ನಮಗೂ ಬಡಿಯುತ್ತದೆ. ನಮ್ಮ ಅಂತರಂಗ ಏನು ಅಶುದ್ಧವಾಗಿದೆಯೋ, ಮಾಲಿನ್ಯ ಹೊಂದಿದೆಯೋ, ಅವರಂತಾರೆ ನೀವೇನಾಗಬೇಕಪ್ಪ? ಕೊಚ್ಚೆನಲ್ಲಿರುವ ಕಮಲದಂತೆ ಇರ್ರಿ. ಕಮಲದ ವೈಶಿಷ್ಟ್ಯ ಏನಪ್ಪ? ಶುದ್ಧತೆ. ಯಾಕೆ ಕಮಲ ಪುಷ್ಪವನ್ನು ಏರಿಸ್ತಾರೆ ದೇವಿ ದೇವತಾ ಕೈಯಲ್ಲಿ? ಯಾಕೆ? ಸಿಂಬಾಲ್ ಆಫ್ ಪ್ಯೂರಿಟಿ. ಅಂದರೆ ಏನು? ಕಮಲ ಯಾವಾದರೂ ಒಂದು ಆ ದಳದ ಮೇಲೆ ಒಂದು ಹನಿ ನೀರು ಕೂಡ ಅಂಟುಕೊಳ್ಳಾರದೆ ಕೊಚ್ಚೆನಲ್ಲಿದ್ದರೂ ಕೂಡ ಯಾವಾಗಲೂ ಎತ್ತರದಲ್ಲಿ ಇರುವುದು ಕಮಲ. ಆ ಕೊಚ್ಚೆ ಅದಕ್ಕೆ ಬಡಿಯೋದೇ ಇಲ್ಲ ಹೂವಿಗೆ. ಅದರಂತೆ ಸಂಸಾರ ರೂಪಿ ಕೊಚ್ಚೆಯಲ್ಲಿದ್ದರೂ ಕೂಡ ಕಮಲದಂತೆ ನಾವು ಅಲಿಪ್ತನಾಗಿ ನಾವು ನಮ್ಮ ಜೀವನದಲ್ಲಿ ಬದುಕಬೇಕು. ಪರಮಾತ್ಮ ಕರ್ತಾಧರ್ತಾ ಇದ್ದಾನೆ, ಚಿದಂಬರ ಕರ್ತಾಧರ್ತಾ ಇದ್ದಾನೆ ಅಂತ ಕಮಲದಂತೆ ನಾವು ಹೋಗಿ ನಮ್ಮನ್ನು ನಾವು ಅವನ ಪಾದಕ್ಕೆ ಸಮರ್ಪಣೆ ಆಗಬೇಕು. ಕಮಲ ಪುಷ್ಪದಂತೆ ನಮ್ಮನ್ನು ನಾವು ಹೋಗಿ ಅವನ ಪಾದಕ್ಕೆ ಹೋಗಿ ಸಮರ್ಪಣೆ ಆಗಬೇಕು. ಶುದ್ಧವಾದ ಭಾವನೆಯಿಂದ, ಭಕ್ತಿಯಿಂದ ಅವನ ಪಾದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಟ್ರೆ ಆವಾಗ ಅವನ ಹತ್ರ ನಾವು ಅವನ ಪಾದ ಮುಟ್ಲಿಕ್ಕೆ ಅರ್ಹರಾಗ್ತೀವಿ. ನಾವು ಪಾದ ಮುಟ್ಲಿಕ್ಕೆ ಅರ್ಹರಾಗ್ತೀವಿ. ಇನ್ನೂ ನಾವು ಪಾದ ಮುಟ್ಲಿಕ್ಕೂ ಅರ್ಹರಾಗಿಲ್ಲ. ನಾವು ನಮ್ಮನ್ನೇ ನಾವು ಟ್ಯಾಗ್ ಹಾಕ್ಕೊಂಡ್ಬಿಟ್ಟಿದ್ದೀವಿ, ನಾವು ಆಗಲೇ ಪಾದ ಮುಟ್ಟಿಬಿಟ್ಟಿದ್ದೀವಿ ರೀ ಅಂತ. ಅಲ್ಲ, ಇಂಥ ಒಂದು ಕಾಮನ ಇಟ್ಕೊಂಡು ಪುಣ್ಯ ಸತ್ಕರ್ಮ ಮಾಡಿದ್ರೆ ಅದು ಯಾವ ಪುಣ್ಯಕ್ಕೂ ಲೆಕ್ಕಕ್ಕೆ ಬರುವುದಿಲ್ಲ. ಇದೆಲ್ಲ ಮಾತು ನಮಗೆ ಸತ್ಸಂಗದಲ್ಲಿ ಹೋದಾಗ, ಸಂತರ ಸಂಘ ಮಾಡಿದಾಗ ಪುನಃ 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 ಆ ಮಾತು ಕೇಳಿ 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 ನಮ್ಮ ಮನಸ್ಸಿನ ಮೇಲೆ ಖಂಡಿತವಾಗಲೂ ಪರಿಣಾಮ ಆಗೇ ಆಗುತ್ತದೆ. ಅದಕ್ಕೆ ಸಂತರು ಬರೋದು ಪುನಃ ಪುನಃ. ರಾಜಾರಾಮ್ ಮಹಾರಾಜರವರ ಚರಣಕ್ಕೆ ಆ ಅಭಂಗ ಕಮಲ ಪುಷ್ಪವನ್ನು ಅರ್ಪಿಸುತ್ತಾ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.